ದೊಡ್ಡಬಳ್ಳಾಪುರ ತಾಲೂಕಿನ ಮಧುರೆ ಹೋಬಳಿಯ ಕನಸವಾಡಿ ಕ್ಷೇತ್ರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದ ಆವರಣದಲ್ಲಿ ವಂಗಿರಣ ಸಮಾನ ಮನಸ್ಕರ ಸಂಘದ ವತಿಯಿಂದ ಸಂಘಟನೆಯ ಶಕ್ತಿ ಎಂಬ 14ನೇ ವಾರ್ಷಿಕೋತ್ಸವ ಮತ್ತು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ನಡೆದ ಕಾರ್ಯಕ್ರಮದ ಉದ್ಘಾಟನೆಗೆ ಈ ಬಾರಿ ರಂಗಭೂಮಿ ಕಲಾವಿದ ಹಾಗೂ ಚಲನಚಿತ್ರ ಹಾಸ್ಯ ನಟರಾದ ಮೈಸೂರು ರಮಾನಂದ್ ಚಾಲನೆ ನೀಡಿದ್ರೆ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಂಗಿರಣ ಸಮಾನ ಮನಸ್ಕರ ಸಂಘದ ರಂಗಸ್ವಾಮಿ ವಹಿಸಿದ್ರು. ಆರೋಗ್ಯ ಭಾಗ್ಯ, ಅನಾರೋಗ್ಯ ಪರಮ ದೌರ್ಭಾಗ್ಯ. ಅದಕ್ಕೆ ನಿಮ್ಗೆ ಹೇಳಿದ್ದು ಆನೆಗಳನ್ನ ಸಾಕೊಳ್ಳಿ ಮನೆಯಲ್ಲಿ ಅಂತ. ಅಂದ್ರೆ ಆರೋಗ್ಯ ನಿಮ್ಗೆ ಆನೆ ಅಂದ್ರೆ ಅದು ಇದ್ರೆ ಎಲ್ಲರೂ ಆರೋಗ್ಯ ಚೆನ್ನಾಗಿರುತ್ತೆ. ಓದುವ ವಿದ್ಯಾರ್ಥಿಗಳಿಗೆ ಹಣದ ಸಹಾಯ ಕೊಡ್ತಾ ಇದ್ದಾರೆ, ಅವ್ರಿಗೆ ಪುಸ್ತಕದ ಸಹಾಯ ಸಹಕಾರ ಕೊಡ್ತಾರೆ, ಎಲ್ಲಾ ರೀತಿಯ ಸಹಾಯ ಸಹಕಾರವನ್ನು ನೀಡ್ತಾ ಇರುವಂತ ಈ ಸಂಸ್ಥೆ ಇಡೀ ಕರ್ನಾಟಕದ ಮಾತ್ರವಲ್ಲ, ಭಾರತ ರಾಜ್ಯಕ್ಕೆ ಒಂದು ಮಾದರಿ, ಒಂದು ಕನಸುವಾಡಿ ಆಗಿದೆ ಅಂತ ನಾನು ಹೇಳ್ತಾ, ಕಾರ್ಯಕ್ರಮದಲ್ಲಿ ನಾವು ಮತ್ತು ನಮ್ಮ ಗ್ರಾಮೀಣ ಸಂಸ್ಕೃತಿ ಎಂಬ ಉಪನ್ಯಾಸವನ್ನು ಶೇಷಾದ್ರಿಪುರಂನ ಪಿಯು ಕಾಲೇಜಿನ ಕನ್ನಡ ಉಪನ್ಯಾಸಕ ಮತ್ತು ಸಾಂಸ್ಕೃತಿಕ ಚಿಂತಕರಾದ ಡಾಕ್ಟರ್ ಎಸ್ ರಾಮಲಿಂಗೇಶ್ವರ ವಹಿಸಿದ್ರೆ, ಮುಖ್ಯ ಅತಿಥಿಗಳಾಗಿ ಕನಸವಾಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಉಪೇಂದ್ರ ರಾವ್ ಆಗಮಿಸಿದ್ರು. ಹಲವು ಸಾಧಕರಿಗೆ ಬಹುಮಾನ ವಿತರಣೆ ಮತ್ತು ಸನ್ಮಾನವನ್ನು ವಂಗಿರಣ ಸಮಾನ ಮನಸ್ಕರ ಸಂಘದ ಗೌರವಾಧ್ಯಕ್ಷರಾದ ಹನುಮಂತರಾಯಪ್ಪ, ಉಪಾಧ್ಯಕ್ಷರಾದ ಪಾರ್ಥಸಾರಥಿ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಶಿಕ್ಷಣ, ಕಲೆ, ಕೃಷಿ, ದೇಶ ರಕ್ಷಣೆ, ಬಾಲ ಪ್ರತಿಭೆ ಸೇರಿದಂತೆ ಇನ್ನಿತರ ವಿವಿಧ ಸಾಧಕರುಗಳಿಗೆ ಸನ್ಮಾನಿಸಲಾಯಿತು. ಈ ಒಂದು ವಂಗಿರಣ ಸಮಾನ ಮನಸ್ಕರ ಸಂಘದ ವತಿಯಿಂದ 14ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ. ನಮ್ಮ ಈ ವಂಗಿರಣ ಸಮಾನ ಮನಸ್ಕರ ಸಂಘ 16 ವರ್ಷಗಳಿಂದಲೂ ಸಹ ವಿವಿಧ ಒಂದು ಕಾರ್ಯಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಪ್ರತಿಭಾವಂತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ಹೋಬಳಿಯಲ್ಲಿ ಪ್ರತಿಭಾವಂತ ಯುವಕರಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ಮಕ್ಕಳಿಗೆ ನಮ್ಮ ಸಂಘದ ವತಿಯಿಂದ ಧನ ಸಹಾಯವನ್ನು ಮಾಡಿ ಅವರಿಗೆ ವಿದ್ಯಾಭ್ಯಾಸವನ್ನು ನಡೆಸಿ ಅವರನ್ನು ಅತ್ಯುನ್ನತ ಶ್ರೇಣಿಗೆ ತರಲು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಮಾಡಿದಂಥ ಸಾಧನೆಯ ಕ್ಷೇತ್ರಗಳಾದಂಥ ಕೃಷಿ, ಶಿಕ್ಷಣ, ಕಲೆ ಮತ್ತು ಒಂದು ಸೈನಿಕ ಸೇವೆಯಲ್ಲಿ ಸಲ್ಲಿಸುವಂಥವರಾಗಲಿ, ಬಾಲ ಪ್ರತಿಭೆಯಾಗಲಿ, ಯುವ ಪ್ರತಿಭೆಯವರಿಗೆ ಎಲ್ಲರಿಗೂ ಸಹ ಅವರನ್ನು ಗುರುತಿಸಿ ಅವರ ಕಾರ್ಯಗಳನ್ನು ಪ್ರೇರೇಪಣೆ ಮಾಡಿ ಮುಂದೆಯೂ ಇದೇ ರೀತಿ ಮುಂದುವರಿಲಿ ಅಂತ ಅವರಿಗೆ ಎಲ್ಲ ರೀತಿಯ ಸಹಾಯಗಳನ್ನು ನಮ್ಮ ಸಂಘದ ವತಿಯಿಂದ ಮಾಡ್ತಾ ಇದ್ದೀವಿ. ಈ ಒಂದು ನಮ್ಮ ಸಂಘದ ಒಂದು SLC ಪ್ರತಿಭಾವಂತ SLC, PUC ಈ ಹಂತದಲ್ಲಿ ಮಾಡುವಂಥ SLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದವರಿಗೆ ಮತ್ತು PUCಯಲ್ಲಿ ಕಲಾ ವಿಭಾಗ, ವಾಣಿಜ್ಯ ವಿಭಾಗ, ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ಮಕ್ಕಳಿಗೆ ಅವರನ್ನು ಗಳಿಸಿದಂಥ ಅಂಕಗಳ ಆಧಾರದ ಮೇಲೆ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಮುಂದಿನ ಒಂದು ವಿದ್ಯಾಭ್ಯಾಸದಲ್ಲಿ ಪ್ರೇರಣೆ ನೀಡಲು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಎಲ್ಲ ಒಂದು ನಮ್ಮ ಸನ್ಮಾನ ಕಾರ್ಯಕ್ರಮಗಳಿಗೆ ನಮ್ಮ ಸಂಘದ ಸಂಸ್ಥಾಪಕ ಕಾರ್ಯದರ್ಶಿಗಳಾದಂಥ ನಮ್ಮ TC ವೆಂಕಟಾಚಲಪತಿಯವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರ ಒಂದು ಕಾರ್ಯದ ಪ್ರೇರಣೆಯಿಂದಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ವಂಗಿರಣ ಸಮಾನ ಮನಸ್ಕರ ಸಂಘವನ್ನು ಮುನ್ನಡೆಸ್ತಾ ನಮ್ಮ ಹೋಬಳಿಯಲ್ಲಿ ಎಲ್ಲ ಕಾರ್ಯಗಳಿಗೆ ನಾವು ಕಾರ್ಯಪ್ರವೃತ್ತವಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂತ ನಾವು ಈ ಒಂದು ಸಮಾರಂಭದ ಮೂಲಕ ತಿಳಿಸ್ತಾ ಇದ್ದೀವಿ. ರಂಗಸ್ವಾಮಿ ಟಿ, ನಾವು ಸಂಘದ ಅಧ್ಯಕ್ಷರು ಹಾಗೂ ನೇತಾಜಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು. ಇನ್ನು 2023-24ನೇ ಸಾಲಿನ ಮಧುರೆ ಹೋಬಳಿಯ SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಹೋಬಳಿಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಸ್ಪರ್ಧಿಗಳಿಗೆ ವಂಗಿರಣ ಸಮಾನ ಮನಸ್ಕರ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಮಧುರೆ ಹೋಬಳಿಯಲ್ಲಿ ಒಂದು ಬದಲಾವಣೆಯ ಗಾಳಿಯನ್ನು ತರಬೇಕು ಅನ್ನೋ ಉದ್ದೇಶದಿಂದ ಮತ್ತು ಮಧುರೆ ಹೋಬಳಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದೀವಿ. ವಿದ್ಯಾರ್ಥಿಗಳಿಗೆ ಈ ವೇದಿಕೆಯ ಮೇಲೆ ತಗೊಂಬಂದು ಅವರಿಗೆ ಸನ್ಮಾನ ಮಾಡಿದಾಗ ಅವರಿಗೆ ಒಳ್ಳೆಯ ಸ್ಫೂರ್ತಿ ಮತ್ತು ಪ್ರೋತ್ಸಾಹ ಸಿಕ್ಕಿ ಈ ಹೋಬಳಿಗೆ, ರಾಜ್ಯಕ್ಕೆ
ದೇಶಕ್ಕೆ ಒಳ್ಳೆ ಹೆಸರನ್ನು ತರ್ತಾರೆ, ಉನ್ನತ ಮಟ್ಟಕ್ಕೆ ಬೆಳೀತಾರೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಮಧುರೆ ಹೋಬಳಿಯಲ್ಲಿ ನಾವು ಹುಟ್ಟಿದ್ದೀವಿ. ಈ ಹೋಬಳಿಯ ಋಣವನ್ನು ತೀರಿಸಬೇಕು ಮತ್ತು ಒಂದು ಹೊಸ ಬೆಳವಣಿಗೆಯ ಹಾದಿಯಲ್ಲಿ ಮುನ್ನಡಿಬೇಕು ಅಂತಂದ್ಬಿಟ್ಟು ನಮ್ಮ ಎಲ್ಲ ಸಂಘದ ಸದಸ್ಯರ ಒಂದು ಅಭಿಪ್ರಾಯ ಪ್ರೇರಣೆಯಿಂದ ಈ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡು ಈ ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಬರ್ತಾ ಇದ್ದೀವಿ. ಇದು ನಿರಂತರವಾಗಿ ನಡೆಯೋದಕ್ಕೆ ನಮ್ಮ ಸಂಘದ ಎಲ್ಲ ಸದಸ್ಯರ ಶ್ರದ್ಧೆ, ಆಸಕ್ತಿ ಮತ್ತು ಪ್ರೇರಣೆ ಇದಕ್ಕೆ ಕಾರಣ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಅವರ ಭವಿಷ್ಯವನ್ನು ಉಜ್ವಲಗೊಳಿಸೋಣ, ಪ್ರೇರಿಸೋಣ ಅಂತ ಹೇಳ್ತಾ ರಂಗಗೀತೆಯಲ್ಲಿ ಸಮಾಧಾನಕರ ಬಹುಮಾನವನ್ನ ಗಳಿಸಿರ್ತಕ್ಕಂಥವರು ಪಂಚಡಿ ವೆಂಕಟೇಶ್ ಅವರು ತಮ್ಮ ಪ್ರಶಸ್ತಿ ಪತ್ರವನ್ನ ಪಡ್ಕೊಳ್ಳಿ. ದೇವರಾಜು ಸಂಗೇಪುರ, ದೇವರಾಜು ಸಂಗೇಪುರ, ಕೆಂಪಯ್ಯರವರು ಸಮಾಧಾನಕರ ಬಹುಮಾನ, ಹನುಮಂತರಾಜು ಕಂಚವಾಡಿಯವರು ವೇದಿಕೆ ಹತ್ರ ಬನ್ನಿ. ನಿಮ್ಮ ಸಮಾಧಾನಕರ ಬಹುಮಾನದ ಪ್ರಶಸ್ತಿ ಪತ್ರವನ್ನ ಸ್ವೀಕರಿಸಿ. ರಾಜಶೇಖರ್ ಗಂಡ್ರಗುಳಿಪುರದವರು, ತುಂಬಾ ಖುಷಿ ಆಯ್ತು. ನಾವು ಓದಿರೋದಕ್ಕೆ ರೆಕಗ್ನಿಷನ್ ಮಾಡಿ ನಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಮುಂದೆ ಫ್ಯೂಚರ್ ಹೆಲ್ಪ್ ಆಗೋಕ್ಕೋಸ್ಕರ. ಸೊ ತುಂಬಾ ಖುಷಿ ಆಗ್ತಿದೆ. ಲೈಕ್ ಅವರು ಇಲ್ಲಿ ಹುಟ್ಟಿರೋದಕ್ಕೆ ಅವ್ರು ಯಾವಾಗ್ಲೂ ಕೂಡ ಖುಷಿ ಪಡ್ಬೇಕು. ಬಿಕಾಸ್ ಎಲ್ಲೂ ಕೂಡ ಈ ತರ ಮಾಡಲ್ಲ. ಬಿಕಾಸ್ ಪೀಪಲ್ಸ್ ನ ರೆಕಗ್ನಿಷನ್ ಮಾಡಿ ಇಲ್ಲಿ ಮಕ್ಕಳನ್ನ ತುಂಬಾ ಚೆನ್ನಾಗಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಅವ್ರು ಯಾವಾಗ್ಲೂ ಇದ್ರಲ್ಲಿ ಇರ್ಬೇಕು.